ನೋಡಿ ಫ್ರೆಂಡ್ಸ್, ನಮ್ಗೆ ಈ ಥರದ್ದು ಒಂದು ವ್ಯೂ ಸಿಗಬೇಕಂದ್ರೆ ಹಳ್ಳಿ ಸೈಡೇ ಹೋಗ್ಬೇಕು. ಇಲ್ಲಿ ಕೂಗ್ತಿರೋ ಸೌಂಡ್ ಕೇಳಿಸಿರ್ಬೋದು ನಿಮಗೆ. ಇದಕ್ಕೂ ಆಶ್ಚರ್ಯ ಪಡ್ತೀರಾ? ಹಳ್ಳಿ ಅಲ್ಲ, ಸಿಟಿ ಒಳಗೇ ಈ ಥರ ಒಂದು ಪ್ರಕೃತಿ ಸೌಂದರ್ಯ ಇದೆ. ಅದು ನಮ್ಮ ಹಿರಿಯೂರಲ್ಲಿ ಚಿತ್ರ ಅನ್ಸಿದ್ರು ಒಂಥರ ಖುಷಿನೂ ಆಗುತ್ತೆ. ಯಾಕಂದರೆ ನಾವು ಈ ಥರ ವ್ಯೂ ಬೇಕು ಅಂತ ಹುಡುಕೊಂಡು ಹೋಗ್ತೀವಿ. ಬಟ್ ಆದರೆ ನಮ್ಮ ಹಿರಿಯೂರಲ್ಲಿ ನಾನೇ ಪ್ರಕೃತಿ ವಿಸ್ಮಯ ಅನ್ನೋ ರೀತಿ ಟೌನ್ ಒಳಗೇನೆ ಅದು ಚಿಕ್ಕದಾಗಿ ಜರಿ ಹರಿತಿದೆ. ಏನು ಮಾಡೋದು, ಈ ಪ್ಲಾಸ್ಟಿಕ್ಕು ಬಾಟ್ಲಿಗಳು ಮಾತ್ರ ಜಾನ್ ಬಿದ್ದಿದ್ದಾವೆ. ಏನು ಮಾಡೋಕ್ಕಾಗಲ್ಲ. ಅವರು ಒಂಥರ ನಿಸರ್ಗ ಪ್ರೇಮಿಗಳೇ. ಯಾಕಂದರೆ ಬಾರು ಗೀರು ಇದ್ದರೂ ಸಮೇತ ಬಂದು ಇಲ್ಲಿ ಕುಡಿತಾರೆ. ಅಂದರೆ ಏನು ಪ್ರಕೃತಿ ಮಧ್ಯದಲ್ಲೇ ಮಿಂಗಲಾಗಿ ಬೆರ್ತೋಗೋಣ ಅನ್ನೋ ಒಂದು ಕಾನ್ಸೆಪ್ಟ್ ಇರ್ಬೋದು. ಅಂದರೆ ಈ ಪ್ಲಾಸ್ಟಿಕ್ ಮಾತ್ರ ಎಲ್ಲ ಕಡೆನೂ ಇದ್ದೇ ಇರ್ತವೆ. ಏನು ಮಾಡೋಕ್ಕಾಗಲ್ಲ, ಅದೃಷ್ಟ ಅಷ್ಟೇ. ನನಗಂತೂ ಭಾಳ ಖುಷಿ ಆಗುತ್ತೆ ಈ ಸೈಡ್ ಬರ್ಬೇಕಂದ್ರೆ. ಸ್ವಲ್ಪ ಪ್ರಕೃತಿ ಎಕ್ಸ್ಪ್ಲೋರ್ ಮಾಡೋದು, ಈ ಥರ ಗ್ರೀನರಿ ನೋಡ್ಬೇಕಾದ್ರೆ ಭಾಳ ಇಷ್ಟ. ಈಗಂತಲ್ಲ, ಮೊದಲಿಂದನೂ ಅಷ್ಟೇ. ಮೊದಲಿಂದನೇ ಈ ಥರ ವೀಡಿಯೋಸ್ ಮಾಡ್ಬೇಕಂತ ಭಾಳ ಇಷ್ಟ. ಬಟ್ ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಆ ಮಾಡೋ ವೀಡಿಯೋಸ್ ಅನ್ನೋದೊಂದು ಸ್ವಲ್ಪ ಇತ್ತು. ಏನೋ ಧೈರ್ಯ ಮಾಡಿ ನಿಮ್ಮ ಮೇಲಿನ ಭರವಸೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸಪೋರ್ಟ್ ಮಾಡಿ. ಏನಾದ್ರು ತಪ್ಪಿದರೆ ತಿದ್ರಿ. ಕಲಿತೀನಿ. ದಾರಿನೇ ಇದೆ. ಇದು ಒಳ್ಳೆ ಯಾವುದೋ ಟ್ರೆಕ್ಕಿಂಗ್ ಹೋಗೋ ದಾರಿ ಕಂಡಂಗೆ ಕಾಣ್ತಿದೆ. ಮುಂದೆ ದಾರಿ ಇದೆ. ನೋಡಿ, ನಾನು ಏನಕ್ಕೆ ಈ ಥರ ಅಂದೆ ಅಂದರೆ ಭಾಳ ಅದೃಷ್ಟ ಅಂತ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ತೋರಿಸ್ತೀನಿ ಬರ್ರಿ. ಇದು ಟೌನಿಗೆ ನಿಯರ್ ಏನು ಟೌನ್ ಒಳಗೆ ಇದೆ. ನೋಡ್ತೀವಿ, ತೋರಿಸ್ತೀನಿ ಬರ್ರಿ. ಆಮೇಲೆ ನೋಡಿದ್ಮೇಲೆ ನೀವೇ ಅಂದ್ಕೊಂತೀರ ಇದು ಸಿಟಿ ಹತ್ರಕ್ಕೆ ಈ ಥರ ಪ್ಲೇಸು ಇದೆ ಅಂತ. ನಿಮಗೂ ಆಶ್ಚರ್ಯ ಆಗುತ್ತೆ. ಏನಿಲ್ಲ ಅಂದರೆ ಈ ಥರ ಪ್ರಕೃತಿ ಸಿಗಬೇಕಂದ್ರೆ, ಪ್ರಕೃತಿ ಸೌಂದರ್ಯ ಸಿಗಬೇಕಂದ್ರೆ ಹಳ್ಳಿಗಳಿಗೆ ಹೋಗ್ಬೇಕಾಗುತ್ತೆ. ಇಲ್ಲ ಸಿಟಿ ಬಿಟ್ಟು ಭಾಳ ದೂರ ಹೋಗ್ಬೇಕಾಗುತ್ತೆ. ನಮ್ಮ ಹಿರಿಯೂರಲ್ಲಿ ಹಂಗಿಲ್ಲ. ವೇಟ್ ಮಾಡಿ ತೋರಿಸ್ತೀನಿ, ನಿಮಗೆ ಆಶ್ಚರ್ಯ ಆಗುತ್ತೆ. ವೆಯ್ಟ್ ನೋಡ್ರಿ, ಇದು ಪ್ರಕೃತಿ ಸೌಂದರ್ಯ ಮತ್ತು ತೋಟ, ನೀರು, ಜರಿ ಎಲ್ಲ ಇದಾವೆ. ನೋಡ್ಕೊಂಬರ್ರಿ. ನೋಡ್ರಿ, ನೀರು ಇತ್ತಿರೋದು ಇಲ್ಲಿಂದಾನೆ.
ನೀರಿನೇನಿಲ್ಲ, ಈ ಪಂಪ್ ಹೌಸ್ ನೀರನ್ನು ಶುದ್ಧೀಕರಣ ಮಾಡೋವಂಥ ಘಟಕದಿಂದ ಹರಿತಿರೋ ನೀರದು ನೋಡಿರಿ. ಫುಲ್ಲು ಇಲ್ಲೆಲ್ಲ ನೋಡಿದ್ರೆ ಫುಲ್ ಗ್ರೀನರಿ ಅನಿಸುತ್ತೆ, ಫುಲ್ ಗ್ರೀನರಿನೇ ಇರೋದು. ಆದರೆ ಸಿಟಿ ನಿಯರ್ ಅನ್ನಲ್ಲ, ಯಾಕೆ ನೋಡ್ರಿ ಇಲ್ಲ ಐತೆ ನೋಡ್ರಿ ಸಿಟಿ, ದೂರ ಏನಿಲ್ಲ, ಹಿರಿಯೂರು ಟೌನು. ಈ ಥರ ಎಲ್ಲಿ ಸಿಗುತ್ತೆ ಹೇಳ್ರಿ ನೋಡೋಣ. ಟೌನ್ಗೆ ಹತ್ರ, ಬಟ್ ಇದೊಂಥರ ಹಿಡನ್, ಗೊತ್ತಿರುತ್ತೆ ಹಿಡನ್ ಪ್ಲೇಸ್ ಏನಲ್ಲ ಇದು. ಆದರೂ ಸಮೇತ ಈ ವ್ಯೂ ಆಫ್ ಪಾಯಿಂಟಿಂದ ಯಾರು ಥಿಂಕ್ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಟೌನ್ ನಿಯರ್ ಆಗಿ ಇರೋಂಥ ಒಂದು ಪ್ಲೇಸ್ನ ಯಾರು ತಾನೇ ಥಿಂಕ್ ಮಾಡಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಯಾರಾದರೂ ಹಿರಿಯರಿದ್ರೆ ಕಮೆಂಟ್ ಮಾಡಿರಿ. ಯಾರು ನೋಡ್ತಿದ್ರೆ ಇರೋರು ಪ್ಲೀಸ್ ಕಮೆಂಟ್ ಮಾಡಿ. ಇನ್ನೂ ಬೇರೆ ಎಲ್ಲಾದರೂ ಪ್ಲೇಸಸ್ ಇದ್ರೂ ತಿಳಿಸ್ರಿ. ನೋಡಿಲ್ಲ ಎಲ್ಲ ಅಲ್ಲಿ ನೋಡಿ ಲೇಔಟ್ ಆಗ್ತಿದ್ದಾವೆ. ಟೌನ್ ಒಳಗಿನ ಸೌಂದರ್ಯ, ಟೌನ್ ಒಳಗಿನಲ್ಲ, ಟೌನ್ ಹತ್ತಿರದ ಸೌಂದರ್ಯ. ಎಲ್ಲ ಲೇಔಟ್ ಮಾಡೋಕೆ ನೋಡ್ರಿ ಆಲ್ರೆಡಿ ಎಲ್ಲ ಜಾಗ ಕ್ಲೀನ್ ಮಾಡಿದ್ದಾರೆ. ಇದೇ ಥರನೇ ಹೋದೆ ಸ್ವಲ್ಪ ದಿವಸ, ಕೆಲವೇ ವರ್ಷಗಳಲ್ಲಿ ಅದು ಕಾಣುತ್ತೆ ಇಲ್ಲ ಅನ್ನಂಗೆ ಆಗೈತೆ ನನಗೆ. ಏನು ಮಾಡ್ತಾರೆ ನೋಡೋಣ, ಉಳಿಸ್ಕೋಬೇಕು ಕಣ್ರಿ. ಇಂಥವು ಎಲ್ಲಿ ಸಿಗ್ತಾವೆ ಹೇಳ್ರಿ. ಸ್ವಲ್ಪ ದಿವಸ ಈಗ ಶುದ್ಧ ನೀರು ಹರಿತದೆ ಅದರಲ್ಲಿ. ಶುದ್ಧ ನೀರು ಅನ್ನೋದಕ್ಕಿಂತ ವೇಸ್ಟ್ ನೀರೇ, ಆದರೂ ಈ ನೀರನ್ನು ಕ್ಲೀನ್ ಮಾಡಿ ಬಂದಿರೋ ವೇಸ್ಟ್ ನೀರು ಹರಿಸ್ತಾರೆ. ಅದಾದರೂ ಪರವಾಗಿಲ್ಲ, ಮುಂದೆ ಇಂಪ್ರೂವ್ಮೆಂಟ್ ಆಗ್ತಾ ಅದೇ ನೀರಲ್ಲಿ ಚರಂಡಿ ನೀರು ಹರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಕೊಳಚೆ ನೀರು ಹರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇನು ಚೆನ್ನಾಗಿರುತ್ತೆ. ಈಗ ಆಲ್ರೆಡಿ ನಿಮಗೆ ಹೋದ ಎಪಿಸೋಡ್ ಸೀರೀಸಲ್ಲಿ ಹೇಳಿದ್ದೆ ಚಾನಲ್ಲು, ನೀರು ಹರಿಸೋ ಚಾನಲ್ ಬಗ್ಗೆ. ಈಗ ಆ ಚಾನಲ್ಗಳಲ್ಲೇ ನಿಮಗೂ ಮೊದಲಲ್ಲಿ ಹೇಳಿದ್ದೆ ಚರಂಡಿ ನೀರು ಹರಿತಿದ್ದಾವೆ ಅಂತ. ಹಂಗೆ ಬರ್ತಾ ನೀರು ಸಮೇತ ಹಾಳಾಗೋಗುತ್ತೆ. ಇದನ್ನು ನಾವು ಉಳಿಸ್ಕೋಬೇಕು, ಬೇರೆ ಏನೋ ಪರ್ಯಾಯ ಮಾಡಬೇಕು. ಇಲ್ಲಿ ಲಕ್ಕನಹಳ್ಳಿ ಡ್ಯಾಮ್ ಅಂತಿದೆ, ಲಕ್ಕನಹಳ್ಳಿ ಅಂತಿದೆ, ಸ್ವಲ್ಪ ಡ್ಯಾಮ್ ಕಟ್ಟೋದ್ರೆ ಲಕ್ಕನಹಳ್ಳಿ ಡ್ಯಾಮ್ ಅಂತ ಕರಿತೀವಿ. ಚೆನ್ನಾಗಿದೆ ಅದು ಸರಿ. ಅಂದರೆ ಅಲ್ಲಿ ಪರ್ಮಿಷನ್ ಇಲ್ಲ ಒಳಗೆ ಹೋಗೋಕ್ಕೆ. ಮೊದಲು ನಾವು ಚಿಕ್ಕ ಮಕ್ಕಳಿದ್ದಾಗ ಆರಾಮಾಗಿ ಹೋಗ್ತಿದ್ವಿ. ಈಗ ಗೇಟೆಲ್ಲ ಹಾಕಿ ಬೀಗ ಹಾಕವ್ರೆ. ನೋಡಿರಿ ರೋಡಿಗೆ ಬಂದೇ ಬಿಟ್ವಿ. ಇದೆ ಟೌನು, ಇದೇನು ತೋರಿಸಿದ ಜಾಗ ಚೆನ್ನಾಗಿದೆ ಅಲ್ವಾ. ಪ್ರಕೃತಿನ ಉಳಿಸ್ಕೋಬೇಕು. ಎಲ್ಲ ಕಡ್ದು ಹಾಕ್ತೀವಿ, ಕೊನೆಗೆ ಮಳೆ ಇಲ್ಲ ಏನಿಲ್ಲ ಅಂತ ಅಂದ್ಕೊತೀವಿ. ತಪ್ಪು ಯಾರ್ದು? ನಮ್ಮದೇ ಅಲ್ವಾ. ಎಷ್ಟು ದೊಡ್ಡ ಮರಗಳನ್ನ ಕಡ್ದಾಕ್ತಾರೆ, ಆಮೇಲೆ ಒಂದು ಚಿಕ್ಕದೊಂದು ಸಸಿ ನೆಡ್ತಾರೆ. ಅದು ಬೆಳೆಯೋಕೆ ಒಂದು 25-30 ವರ್ಷ ಬೇಕು. ಅಷ್ಟರಲ್ಲಿ 2-3 ಪೀಳಿಗೆಗಳು ನರಕ ಅನುಭವಿಸಿರ್ತವೆ. ಅದು ದೊಡ್ಡದಾದ್ಮೇಲೆ ಅಲ್ಲಿ ಏನಾದರೂ ಸೈಡ್ಗಿಟ್ಟು ಬೇರೆ ಏನಾದರೂ ಬಂತು ಅಷ್ಟರಲ್ಲಿ ಅಂದರೆ ಮತ್ತೆ ಅದನ್ನು ಕಡ್ದಾಕ್ತಾರೆ. ಇಷ್ಟು ಬಿಟ್ಟರೆ ಇನ್ನೇನು ನಡೀತಿಲ್ಲ. ಇಲ್ಲೆಲ್ಲ ಲೇಔಟ್ ಆಗೋದು. ಇಲ್ಲೆಲ್ಲ ದೊಡ್ಡ ದೊಡ್ಡ ಮರಗಳಿದ್ವು. ಒಂದು ಮಾವಿನ ಮರ ಇತ್ತು ಈ ಪ್ಲೇಸಲ್ಲಿ ಮಾವಿನ ಮರ ಇತ್ತು. ಜಸ್ಟ್ ಏನಿಲ್ಲ ಒಂದು 2-3 ತಿಂಗಳು ಹಿಂದೆ ಇತ್ತು. ಪೂರ್ತಿ ದೊಡ್ಡದು, ಕಡ್ದು ಬಿಸಾಕಿದೆ. ಸೈಟ್ ಮರಗಳು ಇಷ್ಟ ಅವ್ರಿಗಿದು, ಎಲ್ಲ ಲೇಔಟು ಓನರ್ಗಳದ್ದು ಇಷ್ಟ. ಏನು ಮಾಡ್ತಾರೆ, ಈಗ ಚಿಕ್ಕ ಚಿಕ್ಕ ಗಿಡಗಳು ನೆಡ್ತಾರೆ. ಅವು ದೊಡ್ಡದಾಗೋಷ್ಟಕ್ಕೆ ಎಷ್ಟು ವರ್ಷ ಬೇಕು? ಅಂದರೆ ಆ ಮಾವಿನ ಮರದ ಎತ್ತರಕ್ಕೆ ಆಗಬೇಕಂದ್ರೆ ಏನಿಲ್ಲ ಅಂದರೆ 25-30 ವರ್ಷ ಬೇಕು ಪೂರ್ತಿಯಾಗಿ ದೊಡ್ಡದಾಗಿ ಬೆಳೆಯೋಕ್ಕೆ. ಏನೋ ಮನುಷ್ಯ ಹೊರ ಗುಂಡೆಗೆ ಮನುಷ್ಯನೇ ಬೀಳ್ತಿದ್ದಾನೆ ಅಷ್ಟೇ, ಇನ್ನೇನು ಆಗ್ತಿಲ್ಲ. ಮುಂದೆ ಹೇಳ್ತೀವಲ್ಲ, ಗಿಡನ ಹಿಂದೆ ಕಟ್ಕೊಂಡು ಅದಕ್ಕೆ ಆಕ್ಸಿಜನ್ ಮಾಸ್ಕ್ ಕನೆಕ್ಟ್ ಮಾಡಿ ಮೂಗು ಹಾಕೋಣ ಪರಿಸ್ಥಿತಿ ಬರದೇ ಇದ್ದರೆ ಸಾಕು. ಅಷ್ಟರಲ್ಲಿ ಮನುಷ್ಯಂಗೆ ಬುದ್ಧಿ ಬಂದರೆ ಸಾಕು. ಸರಿ, ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಬಾಯ್.